ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಟಿಎನ್ ರಾಧಾಕೃಷ್ಣರವರನ್ನು ಕಾಂಗ್ರೆಸ್ ಪಕ್ಷವು ಗುರುತಿಸಿ ಕನ್ನಡ ನಾಡಿನ ನೆಲ ಜಲಭಾಷೆಗಾಗಿ ಹೋರಾಡಿದ ಟಿಎನ್ ರಾಧಾಕೃಷ್ಣರವರನ್ನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಧಾಕೃಷ್ಣರವರು ನನ್ನನ್ನು ಆಯ್ಕೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ಶ್ರೀ ಮಹೇಶ್ ಜೋಶಿರವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಸಮಸ್ತ ನಾಡಿನ ಜನತೆಗೆ ಯುಗಾದಿಯ ಶುಭಾಶಯ ಕೋರಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೊಸದಾಗಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಧ್ಯಕ್ಷರನ್ನಾಗಿ ನಮ್ಮ ಮಹೇಶ್ ಜೋಶಿಯವರು ತಿಳ್ಕೊಂಡ ಮೇರೆಗೆ ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಎಲ್ಲ ಲೋಕೇಶ್ ಅಂತ ಇದ್ದರು, ಅವರು ಕೂಡ ಅವರ ಒತ್ತಾಯದ ಮೇರೆಗೆ ಎಲ್ಲ ನನ್ನ ಕನ್ನಡ ಸ್ನೇಹಿತರು ಒತ್ತಾಯದ ಮೇರೆಗೆ ನಾನು ಈ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಎಲ್ಲ ಸಮಸ್ತ ಕನ್ನಡಿಗರಿಗೆ, ವಿಶೇಷವಾಗಿ ನಮ್ಮ ಮಹೇಶ್ ಜೋಶಿಯವರು ಅವರು ಕೂಡ ಅವರ ಒತ್ತಾಯದ ಮೇರೆಗೆ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ. ತಮ್ಮ ಕೊಟ್ಟಿರೋಂಥ ಜವಾಬ್ದಾರಿಗಳನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗೋ ತಯಾರಿ ಮಾಡ್ಕೋತೀರಾ ಸರ್? ಉನ್ನತ ಮಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಕಾಳಜಿ ಎಷ್ಟು ಮಟ್ಟಿಗೆ ಬೇಕು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಕನ್ನಡ ಪ್ರೇಮಿಗಳು, ಕನ್ನಡ ಜನತೆ, ಬೆಂಗಳೂರಿನ ನೆಲೆಸಿರೋವಂಥವ್ರು ಎಲ್ಲರೂ ಪರಭಾಷಿಗರಾದರೂ ಅವರೆಲ್ಲ ಕನ್ನಡಿಗರೇ ಲೆಕ್ಕ. ಅವರಿಗೆಲ್ಲ ಒಂದು ಭಾಷಾಭಿಮಾನ, ಭಾಷೆ ಬಗ್ಗೆ ಒಂದು ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಅವರಿಗೆಲ್ಲ ಒಂದು ಜವಾಬ್ದಾರಿ. ಪ್ರತಿಯೊಬ್ಬ ನಾಗರಿಕನು ಕೂಡ ಸ್ಥಳೀಯ ಭಾಷೆಗೆ ಬೆಲೆ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವ ರೀತಿಯಲ್ಲಿ ಆ ದಿಶೆ, ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ನನ್ನ ಇಚ್ಛೆ. ಸರ್, ಎಲ್ಲ ಕಡೆಯೂ ಕೆಲವೊಂದು ಕಂಪ್ಲೇಂಟ್ಸ್ ಇದೆ. ಒಂದು ಬ್ಯಾಂಕ್ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಎಲ್ಲ ಕಡೆಯೂ ಕನ್ನಡದವ್ರಿಲ್ಲ, ಬಟ್ ನಮಗೆ ಪರಭಾಷೆಗಳು ಬರೋದಿಲ್ಲ, ಬಟ್ ಕನ್ನಡದಲ್ಲಿ ನಾವು ಹೇಳಿದ್ದೀನಿ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ ಅಂತ. ಮುಂದಿನ ದಿನಗಳಲ್ಲಿ ತಾವೇನಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದ್ಕೊಂಡಿದ್ದೀವಿ? ದೊಡ್ಡ ತಪ್ಪು, ದೊಡ್ಡ ನೀವಂತೆ ನಮ್ಮದೇ. ನಾವು ಸ್ಥಳೀಯರಾಗಿ ಇಲ್ಲಿ ನಿನ್ನ ಭಾಷೆ ಮಾಡಿದಾಗ ಅವನಿಗೆ ಹ್ಯಾಸ್ ಟು ಬಿ ಫೋರ್ಸ್ಡ್. ಅವನ ಮೇಲೆ ನೀವು ಒತ್ತಡ ಇರಬೇಕು. ನಿನಗೆ ಬರದೇ ಇದ್ದರೂ ಅವನ ಭಾಷೆಯಲ್ಲಿ ನಾವು ಮಾತಾಡ್ಲಿಕ್ಕೆ ಹೋಗ್ತೇವೆ, ಅದೆಷ್ಟು ಮಟ್ಟಿಗೆ ಸರಿ. ಜೊತೆಗೆ ಅವರು ಕೂಡ ಆ ಒಂದು ಜವಾಬ್ದಾರಿ ಅರ್ಥಕೋಬೇಕು. ಇಲ್ಲಿನ ಸ್ಥಳೀಯ ಭಾಷೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಆ ಒಂದು ಸಾರ್ವಭೌಮತ್ವಕ್ಕೆ ಬೆಲೆ ಕೊಟ್ಟು ಎಲ್ಲರೂ ಕಲಿಬೇಕು. ಭಾಷೆ ಸಂವಹನ, ಸಂಪರ್ಕ ಭಾಷೆ, ಇಲ್ಲಿನ ಆಡಳಿತ ಭಾಷೆ ಕನ್ನಡ. ಆ ಪ್ರಜ್ಞೆ ಎಲ್ರಿಗೂ ಮೂಡಬೇಕು ಅಷ್ಟೇ. ಯಾರೇ ಆಗಲಿ, ಯಾರೂ ಇಲ್ಲ, ಎಲ್ರಿಗೂ ಅನಿವಾರ್ಯ. ಯಾವ ಭಾಷೆನೂ ದ್ವೇಷ ಮಾಡೋ ಪ್ರಶ್ನೆಯೇ ಇಲ್ಲ. ಆದರೆ ಇಲ್ಲಿನ ಸ್ಥಳೀಯ ಭಾಷೆ ಎಲ್ಲರೂ ಕಲಿಯಲೇಬೇಕು, ಅದು ಭಾಳ ಮುಖ್ಯ. ಹಾಗೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ. ಎಲ್ಲರ ನಮ್ಮ ಹಿಂದೂಗಳ ಪ್ರಪ್ರಥಮ ಹಬ್ಬ. ಅದಕ್ಕೆ ಸಮಸ್ತ ನಾಡಿನ ಜನತೆಗೆ ಸಂದರ್ಭದಲ್ಲಿ ಹೊಸ ವರ್ಷ ಕೂಡ ನಮಗೆ ಶುಭ ಕೋರಲಿಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿಸ್ತೀನಿ.